ಹಲೋ ಎವ್ರಿವನ್, ನಮಸ್ತೆ. ವೆಲ್ಕಮ್ ಟು ಮೈ ನ್ಯೂ ವಿಡಿಯೋ. ಇವತ್ತಿನ ಸಂಡೇ ಸ್ಪೆಷಲ್ ಏನಂತಂದರೆ ಪಾನಿಪುರಿ. ಒನ್ ಆಫ್ ಮೈ ಫೇವ್ರೆಟ್ ಸ್ಟ್ರೀಟ್ ಫುಡ್ ಇದು. ಹೊರಗಡೆ ನನಗೆ ತಿನ್ನೋಕೆ ಇಷ್ಟ ಇಲ್ಲ. ವೈ? ಬಿಕಾಸ್ ಅದು ಹೈಜಿನಿಕ್ ಆಗಿರಲ್ಲ ಆ್ಯಂಡ್ ಅವ್ರು ಹೇಗೆ ಮಾಡಿರ್ತಾರೋ ಏನೋ ಅಂತ. ಸೊ ಎವ್ರಿ ಮಂತ್ ನಾನು ಇದನ್ನು ಮನೆಯಲ್ಲೇ ಟ್ರೈ ಮಾಡೋದು. ನನಗೆ ಇಷ್ಟ ಕೂಡ ಇದೆ ಆ್ಯಂಡ್ ಇದನ್ನು ನಾನು ಭಾಳ ಸತಿ ಟ್ರೈ ಮಾಡಿ ಮಾಡಿ ನನಗೆ ಇದು ಪ್ರಾಕ್ಟೀಸ್ ಕೂಡ ಆಗಿದೆ. ಹಾಗಾಗಿ ಇವತ್ತೇ ನಾನು ನಿಮಗೂ ಕೂಡ ಹೇಳ್ಕೊಡ್ತೀನಿ. ಈಸಿಯಾಗಿ ಮನೆಯಲ್ಲಿ ನೀವು ಪಾನಿಪುರಿಯನ್ನು ಮಾಡ್ಕೋಬಹುದು. ಓಕೆ, ಸೊ ನಿಮಗೆ ಗೊತ್ತಲ್ವಾ, ನನ್ನ ರೆಸಿಪಿನ ಟೇಸ್ಟ್ ಮಾಡಿ ಹೇಳೋರು ಒಬ್ಬರು ಪ್ರತೀಕ್ ಅವರು ಆ್ಯಂಡ್ ಇನ್ನೊಬ್ಬರು ಪೃಥ್ವಿ ಅವರು. ಇಲ್ಲಿ ನಾನು ಕೂಡ ಟೇಸ್ಟ್ ಮಾಡ್ತಾ ಇದ್ದೀನಿ ಆ್ಯಂಡ್ ರಿಯಲಿ ಗುಡ್, ತುಂಬ ಚೆನ್ನಾಗಾಗಿದ್ದು. ಸೊ ಹಾಗಾದರೆ ಬನ್ನಿ ನೋಡ್ಕೊಂಬರೋಣ ಹೇಗೆ ಮಾಡೋದು ಅಂತ. ಫಸ್ಟ್ ಆಫ್ ಆಲ್ ಒಂದು 4 ಆಲೂಗಡ್ಡೆ ತಗೊಳ್ಳಿ. ಓಕೆ, ಒಳಗಡೆ ಫಿಲ್ಲಿಂಗ್ ಮಾಡ್ತೀವಲ್ವ ಪಾನಿಪುರಿಗೆ, ಅದಕ್ಕೋಸ್ಕರ 4 ಆಲೂಗಡ್ಡೆ ತಗೊಂಡು ಒಂದು ಕುಕ್ಕರ್ಗೆ ಹಾಕ್ಕೊಂಡು ಅದಕ್ಕೆ ಒಂದು 4 ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ಳಿ. ಆಮೇಲೆ ಹೋಲ್ ಕಡ್ಲಿ ಇದ್ದರೆ ಅದನ್ನು ಹಾಕ್ಕೊಳ್ಳಿ, ಬಟಾಣಿ ಇದ್ದರೆ ಅದನ್ನು ಹಾಕ್ಕೊಳ್ಳಿ. ನನ್ನ ಕಡೆ ಮಿಕ್ಸ್ ಇತ್ತು, ಸೊ ನಾನು ಅದನ್ನೆಲ್ಲ ಹಾಕ್ಕೊಂಡು ಕುಕ್ಕರ್ಗೆ ಒಂದು 3 ವಿಸಿಲ್ ಸಾಕಾಗತ್ತೆ. ಓಕೆನಾ? ಹಾಗಾಗಿ ಕುಕ್ಕರ್ನ ಒಂದು ಸೈಡ್ ಇಟ್ಟು, ಇನ್ನೊಂದು ಟ್ರಿಕಿ ಪಾರ್ಟ್ ಏನಪ್ಪ ಅಂತಂದರೆ ಪಾನಿಪುರಿ ಮಾಡೋದು. ಓಕೆ, ಸೊ ಪುರಿ ಮಾಡೋದಕ್ಕೋಸ್ಕರ ಇಲ್ಲಿ ನಾನು ಚಿರೋಟಿ ರವೆ ತಗೊಂಡಿದ್ದೀನಿ. ಬಾಂಬೆ ರವೆ ಅಂತ ಕರಿತೀವಲ್ವ, ಅದು ಸಣ್ಣ ರವೆ. ಆ್ಯಂಡ್ ಅದಕ್ಕೆ ಈ ಒಂದು ಬಾಲ್ಲೆ ನಾನು 2 ಬಾಲ್ ಚಿರೋಟಿ ರವೆ ತೊಗೊಂಡ್ರೆ ಅದಕ್ಕೆ ನಾನು 2 ಸ್ಪೂನ್ ಓಕೆ ಮೈದಾನ ಹಾಕ್ಕೋತಾ ಇದ್ದೀನಿ. ರೈಟ್ ರೀ? 2 ಬಾಲು ಚಿರೋಟಿ ರವೆ ಆ್ಯಂಡ್ 2 ಸ್ಪೂನ್, ಪ್ರತಿ ಬಾಲ್ಗೆ 1 ಸ್ಪೂನ್ ಹಾಗೆ ಮೈದಾನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಹಾಗೆಯೇ ಇದಕ್ಕೆ ಬಿಸಿ ನೀರನ್ನೇ ಆ್ಯಡ್ ಮಾಡಬೇಕು. ಓಕೆ, ನಾನಿಲ್ಲಿ ನೀರು ಬಿಸಿ ಮಾಡೋಕೆ ಇಟ್ಟಿದ್ದೆ. ಸೊ ನೀರು ಆಲ್ರೆಡಿ ಬಿಸಿಯಾಗಿದೆ. ನಾನು ಈ ರೀತಿಯಾಗಿ ಹಾಕ್ಕೋತಾ ಇದ್ದೀನಿ. ಸೊ ಎಷ್ಟು ಬೇಕು ಅಷ್ಟು ಒಂದು ಸ್ವಲ್ಪನೇ ಹಾಕ್ಕೊಳ್ಳಿ, ಜಾಸ್ತಿ ಬೇಡ. ಹಾಗೆ 1 ಸ್ಪೂನ್ ತಗೊಂಡು ನೀಟಾಗಿ ಕಲಿಸ್ಕೊಳ್ಳಿ. ಕೈಲಿತ್ತಂದರೆ ಬಿಸಿ ಇರುತ್ತಲ್ವ, ಹಾಗಾಗಿ ಸ್ಪೂನ್ಲೇ ಸ್ಟಾರ್ಟಿಂಗಲ್ಲಿ ಕಲಿಸ್ಕೊಳ್ಳಿ. ಆ್ಯಂಡ್ ಆಮೇಲೆ ಅದು ಒಂದು ಸ್ವಲ್ಪ ತಣ್ಣಗಾದಂಗೆ ಆದಾಗ ಅವಾಗ ನೀವೇನು ಹ್ಯಾಂಡನ್ನು ಯೂಸ್ ಮಾಡಿಕೊಂಡು ನೀಟಾಗಿ ಅದನ್ನು ನಾದ್ಕೋಬೇಕು ಹಿಟ್ಟನ್ನು. ಸೊ ಬೈಂಡಿಂಗ್ ಆಗ್ತಾ ಇಲ್ಲ ಅಂತಂದರೆ ಒಂದು ಸ್ವಲ್ಪ ಎಕ್ಸ್ಟ್ರಾ ವಾಟರ್ ಆ್ಯಡ್ ಮಾಡ್ತಾ ನೀವು ಬೈಂಡಿಂಗ್ ಮಾಡ್ತಾ ಹೋಗಿ, ಡೆಫಿನೆಟಾಗಿ ಚೆನ್ನಾಗಿ ಬೈಂಡ್ ಆಗಿಬಿಡುತ್ತೆ. ಸೊ ಇಲ್ಲಿ ನೋಡ್ಕೋಬೋದು ಯಾವ ರೀತಿಯಾಗಿ 2-3 ಮಿನಿಟಲ್ಲೇ ಬೈಂಡ್ ಆಗುತ್ತೆ. ಆ್ಯಂಡ್ ಈ ರೀತಿ ನಾದ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ರೆಸ್ಟ್ ಮಾಡೋಕ್ಕಿಡಿ, ಒಂದು 10-15 ಮಿನಿಟ್. ಅಲ್ಲಿ ಮಟ್ಟ ನಾವು ಪಾನಿಯನ್ನು ರೆಡಿ ಮಾಡ್ಕೊಳ್ಳೋಣ. ಪಾನಿಗೆ ಇಲ್ಲಿ ಪುದೀನ ಸೊಪ್ಪು ಬೇಕು ಆ್ಯಂಡ್ ಕೊತ್ತಂಬರಿ ಸೊಪ್ಪು ಬೇಕು. ಹಾಗೆ ಒಂದು ಸ್ವಲ್ಪ 1 ಇಂಚಷ್ಟು ಶುಂಠಿ ಬೇಕಾಗತ್ತೆ. ಪುದೀನಕ್ಕಿಂತ ಕೊತ್ತಂಬರಿ ಸ್ವಲ್ಪ ಜಾಸ್ತಿ ತಗೊಳ್ಳಿ, ಸರಿನಾ? ಓಕೆ, ಸೊ ಮಿಂಟ್ ಆಗಿರ್ಬೋದು ಆ್ಯಂಡ್ ಕೊತ್ತಂಬರಿ ಆ್ಯಂಡ್ ಹಸಿಮೆಣಸಿನ್ಕಾಯಿ ಜೊತೆಗೆ ಶುಂಠಿ ಇವೆಲ್ಲವನ್ನು ಕೂಡ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು, ಹಾಗೆ ಟ್ಯಾಮ್ರಿನ್ ರೀ, ಓಕೆ, ಹುಣಸೆ ಹಣ್ಣಿನ ಪಲ್ಪ್ ಮಾಡ್ಕೊಂಡಿದ್ದೆ ನಾನು. ಒಂದು ನಿಂಬೆ ಹಣ್ಣಷ್ಟು ಹುಣಸೆ ಹಣ್ಣಿತ್ತು. ಸೊ ಅದನ್ನು ನಾನು ಬಿಸಿನೀರಾಗೆ ಹಾಕಿ ನೆನೆ ಇಟ್ಟಿದ್ದೆ. ಸೊ ಅದನ್ನು ಹಾಕ್ಕೋತಾ ಇದ್ದೀನಿ. ಹಾಕ್ಕೊಂಡು ನೀಟಾಗಿ ಇದನ್ನು ಮಿಕ್ಸಿ ಮಾಡ್ಕೊಳ್ಳಿ. ನೋಡ್ಕೋಬೋದು ನೀವು ಯಾವ ರೀತಿ ಇದೆ ಅಂತ. ಓಕೆ, ಫೈನ್ ಪೇಸ್ಟ್ ಮಾಡ್ಕೊಳ್ಳಿ, ಸರಿನಾ? ಪೇಸ್ಟ್ ಮಾಡಿಕೊಂಡು ಇದಕ್ಕೆ ನೀವು ಡೈರೆಕ್ಟಾಗಿ ಹಾಕಿ ನೀರು ಹಾಕಿ ಪಾನಿ ರೆಡಿ ಮಾಡ್ಕೋಬೋದು. ಬಟ್ ನನಗೆ ಇದರ ಒಳಗೆ ನಾನು ಇದನ್ನು ಸೋಸ್ತಾ ಇದ್ದೀನಿ ಸೋಸಣಿಗೆಲೆ. ವೈ? ಬಿಕಾಸ್ ಚಿಕ್ಕ ಚಿಕ್ಕ ಪಾರ್ಟಿಕಲ್ ಇರ್ತಾವಲ್ವ ಪುದೀನದು ಅಥವಾ ಶುಂಠಿದು, ಅದು ಬಾಯಿಗೆ ಬಂದರೆ ನನಗದು ಸರಿ ಅನಿಸಂಗಿಲ್ಲ. ದ್ಯಾಟ್ಸ್ ವೈ ನಾನು ಇದನ್ನು ಸೋಸ್ತಾ ಇದ್ದೀನಿ. ಇಫ್ ಯು ವಾಂಟ್ ನೀವು ಡೈರೆಕ್ಟ್ ಕೂಡ ಹಾಕ್ಕೋಬೋದು. ಹಾಗೆಯೇ ಉಪ್ಪು ಕೂಡ ಆ್ಯಡ್ ಮಾಡ್ಕೊಳ್ಳಿ. ಜೊತೆಗೆ ಒಂದು ಸ್ವಲ್ಪ ರೆಡ್ ಚಿಲ್ಲಿ ಪೌಡರ್ ಆ್ಯಡ್ ಮಾಡ್ಕೊಳ್ಳಿ. ಹಾಗೆ ಒಂದು ಸ್ವಲ್ಪ ಬೆಲ್ಲ ಕೂಡ ಹಾಕ್ಕೊಳ್ಳಿ. ಓಕೆ, ಒಂದು ಸ್ವಲ್ಪ ನೋಡ್ಕೋಬೋದು, ಚೂರೇ ಹಾಕ್ಕೊಳ್ಳಿ. ಜೊತೆಗೆ ಮಾರ್ಕೆಟಲ್ಲಿ ಸಿಗೋವಂತಹ ಪಾನಿಪುರಿ ಮಸಾಲ ಸಿಗುತ್ತೆ ನೋಡಿ, 1 ಲೀಟರ್ ನೀರಿಗೆ ಅದು 2 ಸ್ಪೂನ್ ಹಾಕಬೇಕಾಗತ್ತೆ. ಸೊ ಇದು ಮೇ ಬಿ 1 ಲೀಟರ್ ನೀರಷ್ಟಿಲ್ಲ, ಹಾಗಾಗಿ ನಾನು 1.5 ಸ್ಪೂನಷ್ಟು ಮಾತ್ರ ಹಾಕ್ಕೊಂಡಿದ್ದೀನಿ. ಆ್ಯಂಡ್ ಇಲ್ಲಿ ಸ್ವಲ್ಪ ನೀವು ಕೊರಿಯಾಂಡರ್ ಅಂದರೆ ಕೊತ್ತಂಬರಿ ಸೊಪ್ಪು ಆ್ಯಂಡ್ ಆನಿಯನನ್ನು ಕಟ್ ಮಾಡಿಕೊಂಡು ಮೇಲ್ಗಡೆಯಿಂದ ಎಕ್ಸ್ಟ್ರಾ ಇದರಲ್ಲಿ ಆ್ಯಡ್ ಮಾಡ್ಕೊಳ್ಳಿ. ಹಾಗೆ ನಿಂಬೆಹಣ್ಣನ್ನು ಈ ರೀತಿಯಾಗಿ ಹೋಲಲ್ಲಿ, ಓಕೆ, 1 ನಿಂಬೆಹಣ್ಣಲ್ಲಿ 4 ಒಂದು ಪಾರ್ಟ್ ಮಾಡಿ ಇದರಲ್ಲಿ ಆ್ಯಡ್ ಮಾಡ್ಕೊಳ್ಳಿ. ದೆನ್ ಮಿಕ್ಸ್ ಮಾಡ್ಕೊಂಡು ಇಟ್ಕೊಂಬಿಡಿ. ಆ್ಯಂಡ್ ಚೆಕ್ ಕೂಡ ಮಾಡಿ, ಓಕೆ, ಖಾರ ಉಪ್ಪು ಹೇಗಿದೆ ಅಂತ ಟೇಸ್ಟ್ಗೆ ಅನುಸಾರವಾಗಿ ಚೆಕ್ ಮಾಡಿ. ಇಫ್ ಖಾರ ಭಾಳ ಇತ್ತು ಒಂದು ಸ್ವಲ್ಪ ನೀರು ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊಳ್ಳಿ. ಉಪ್ಪು ಕಡಿಮೆ ಇತ್ತು ಅಂದರೆ ಉಪ್ಪು ಸೇರಿಸ್ಕೊಳ್ಳಿ. ಆ್ಯಂಡ್ ಅದು ನಿಮಗೆ ರುಚಿಗೆ ತಕ್ಕಂಗೆ ಆಗಬೇಕು ಪಾನಿ. ಸೊ ಆ ರೀತಿ ಮಾಡ್ಕೊಳ್ಳಿ, ಸರಿನಾ? ಇಲ್ಲಿ ಹಿಟ್ಟನ್ನು ಒಂದು 2 ನಿಮಿಷ ನಾದ್ಕೊಂಡು ಮತ್ತೆ ಸಾಫ್ಟ್ ಮಾಡ್ಕೊಳ್ಳಿ. ಸಾಫ್ಟ್ ಮಾಡ್ಕೊಂಡಾದಮೇಲೆ ಚಿಕ್ಕ ಈ ರೀತಿಯಾಗಿ ಪೇಡ ಟೈಪು ಕಟ್ ಮಾಡಿಕೊಂಡು ಇಟ್ಕೋಬೇಕು. ಓಕೆ, ಫಸ್ಟ್ ಇದನ್ನು ರೆಡಿ ಮಾಡ್ಕೊಳ್ಳಿ. ರೆಡಿ ಮಾಡ್ಕೊಂಡಾದಮೇಲೆ ಯಾವುದಾದ್ರೂ ಒಂದು ಕ್ಲೀನ್ ಟವಲ್ ತಗೊಳ್ಳಿ, ಅಥವಾ ನಿಮ್ಮ ಕಿಚನ್ ಬಟ್ಟೆ ಇರುತ್ತಲ್ವ ಅದನ್ನು ತೊಗೊಳ್ಳಿ. ಅಂದರೆ ರೊಟ್ಟಿ ಮೇಲೆ, ರೊಟ್ಟಿ ಬುಟ್ಟಿ ಮೇಲೆಲ್ಲ ಹಾಕ್ತಿರಲ್ವ ಅಂಥ ಕ್ಲೀನ್ ಟವಲ್ ತಗೊಂಡು ಈ ರೀತಿಯಾಗಿ ಫಸ್ಟು ಪುರಿಗಳನ್ನು ಲಟ್ಟಿಸ್ಬೇಕು. ಓಕೆ, ಥಿನ್ ಆಗಿರಬೇಕು, ದಿಪ್ಪ ಮಾಡಬಾರ್ದು. ಅವು ದಿಪ್ಪ ಆಗಿಬಿಟ್ರೆ ಸೋಗಿ ಆಗಿಬಿಡ್ತವೆ. ಓಕೆ, ಪೂರಿ ಟೈಪ್ ಆಗುತ್ತೆ. ಹೀಗೆ ಎಲ್ಲ ಪುರಿಗಳನ್ನು ನೀವು ನೀಟಾಗಿ ಫಸ್ಟು ರೆಡಿ ಮಾಡ್ಕೋಬೇಕು. ಓಕೆ, ಲಟ್ಟಿಸ್ಕೊಂಡು ಒಂದೊಂದು ಮಾಡಿ ಒಂದೊಂದು ಫ್ರೈ ಮಾಡೋಕ್ಕೆ ಹೋಗಬೇಡಿ.
ಸೊ ಎಲ್ಲವನ್ನು ಫಸ್ಟು ಲಟ್ಟಿಸ್ಕೊಂಡು ರೆಡಿ ಮಾಡಿಕೊಂಡು ಆಮೇಲೆ ಫ್ರೈ ಮಾಡಿ. ಸೊ ನೋಡ್ಕೋಬೋದು ತುಂಬ ಚೆನ್ನಾಗಿ ಉಬ್ತಾ ಇದ್ದಾವೆ ಆ್ಯಂಡ್ ತುಂಬಾ ಕ್ರಿಸ್ಪಿಯಾಗಿ ಕೂಡ ಇದ್ದಾವೆ. ಓಕೆ, ಸೊ ನಾನು ನಿಮಗೆ ಸೌಂಡ್ ಕೂಡ ನೆಕ್ಸ್ಟ್ ತೋರಿಸ್ತೀನಿ ಯಾವ ರೀತಿ ಆಗಿದ್ದಾವೆ ಅಂತ. ಹಾಗೆ ಎಲ್ಲವನ್ನು ಕೂಡ ನೀವು ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಓಕೆ, ಎಲ್ಲ ಪುರಿಗಳನ್ನು. ಸೊ ಮೇ ಬಿ ಒಂದು 3-4 ಅಷ್ಟೇ ಪಪಡಿ ಆಗಿದ್ದು ರೀ, ಅಂದರೆ ಅವು ಉಬ್ಬಿರಲಿಲ್ಲ. ಅದರ್ವೈಸ್ ಎಲ್ಲ ಪುರಿಗಳು ಕೂಡ ಉಬ್ಬಿದ್ದು. ಸೊ ನೆನಪಿರಲಿ, ಥಿನ್ ಆಗಿರಬೇಕು, ದಿಪ್ಪ ಮಾಡೋಕ್ಕೆ ಹೋಗಬೇಡಿ. ನಾನು ಅಗೇನ್ ಹೇಳ್ತಾ ಇದ್ದೀನಿ, ಸರಿನಾ? ಸೊ ನಾವಿಲ್ಲಿ ಒಳಗಡೆ ಹಾಕುವಂತಹ ಫಿಲ್ಲಿಂಗನ್ನು ರೆಡಿ ಮಾಡ್ಕೊಳ್ಳೋಣ. ಆಲೂಗಡ್ಡೆಯನ್ನು ನಾವು ಕುದಿಸಿಟ್ಟಿದ್ದೀವಲ್ವ ಸ್ಟಾರ್ಟಿಂಗಲ್ಲಿ, ಸೊ ಆಲೂಗಡ್ಡೆ ಆ್ಯಂಡ್ ಅದಕ್ಕೆ ಒಂದು ಸ್ವಲ್ಪ ಈರುಳ್ಳಿ ಆ್ಯಂಡ್ ಕಡಲೆಬೀಜ ಅವೆಲ್ಲ ಹಾಕಿಟ್ಟಿದ್ವಿ. ಸೊ ಅದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ ಆ್ಯಂಡ್ ಒಂಚೂರು ರೆಡ್ ಚಿಲ್ಲಿ ಪೌಡರ್ ಆ್ಯಂಡ್ ಅದಕ್ಕೆ ಒಂದು ಸ್ವಲ್ಪ ಚಾಟ್ ಮಸಾಲ. ನಾನಿಲ್ಲಿ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡಬೇಕಂತ ಅಂದ್ಕೊಂಡಿದ್ದೆ, ಬಟ್ ಯಾಕೋ ನೆನಪು ಬರಲಿಲ್ಲ, ಆ್ಯಡ್ ಮಾಡಲಿಲ್ಲ. ಎಸ್ರಿ, ಆಮೇಲೆ ಇವುಗಳನ್ನು ನೀಟಾಗಿ ನೀವು ಮ್ಯಾಶ್ ಮಾಡ್ಕೊಳ್ಳಿ ಮ್ಯಾಶರ್ಲೆ. ಇಫ್ ಯು ವಾಂಟ್ ನೀವು ಹ್ಯಾಂಡ್ ಯೂಸ್ ಮಾಡ್ಕೊಂಡು ಕೂಡ ನೀಟಾಗಿ ಮ್ಯಾಶ್ ಮಾಡ್ಕೋಬಹುದು. ಓಕೆ, ತುಂಬ ಕ್ರಿಸ್ಪಿ ಆಗ್ತವೆ. ಸ್ಟಾರ್ಟಿಂಗಲ್ಲಿ ಯಾರಾದರೂ ಮಾಡಿದರೆ ಗೊತ್ತಾಗೋದಿಲ್ಲ ಅವರಿಗೆ, ಬಟ್ ನನಗೆ ಪ್ರಾಕ್ಟೀಸ್ ಇದೆ. ನೀವಿಲ್ಲಿ ಸೌಂಡ್ ಕೇಳಬಹುದು ಅಲ್ವಾ? ಇಷ್ಟೊಂದು ಕ್ರಿಸ್ಪಿ ಆಗಿದ್ದಾವೆ ಎಲ್ಲನೂ ಕೂಡ, ತುಂಬ ಚೆನ್ನಾಗಾಗಿದ್ದಾವೆ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡ್ಬೋದು. ಕ್ರಿಸ್ಪಿಯಾಗಿ ತುಂಬ ಹೈಜಿನಿಕ್ ಆಗಿ, ಹೊರಗಡೆ ಯಾವ ರೀತಿ ಮಾಡಿರ್ತಾರೋ ಏನೋ ಗೊತ್ತಿರಲ್ಲ, ಬಟ್ ನೀವು ಮನೆಯಲ್ಲಿ ಆ್ಯಂಡ್ ತುಂಬ ಕಡಿಮೆ ಕಾಸ್ಟಲ್ಲಿ ಅಲ್ವಾ, ದುಡ್ಡು ಕೂಡ ಜಾಸ್ತಿ ಹೋಗಲ್ಲ ಆ್ಯಂಡ್ ಈಸಿಯಾಗಿ ಕೂಡ ರೆಸಿಪಿಯನ್ನು ಎಂಜಾಯ್ ಮಾಡ್ಬೋದು. ನಾನಂತರೂ ಹೀಗೆ ಮಾಡೋದು, ಅದಕ್ಕೋಸ್ಕರ ನಿಮಗೆ ಇಲ್ಲಿ ತೋರಿಸ್ತಾ ಇರೋದು. ಇಷ್ಟೆಲ್ಲ ಮಾಡ್ತಾ ಇದ್ದೀನಿ ಅಂದಮೇಲೆ ಆ್ಯಕ್ಚುಲಿ ನನಗೆ ಪ್ರಾಕ್ಟೀಸ್ ಆಗಿಬಿಟ್ಟಿದೆ, ಭಾಳ ಸತಿ ಮಾಡಿದ್ದೀನಿ. ಓಕೆ, ಐ ಆಮ್ ಎಂಜಾಯಿಂಗ್ ಮೈ ಪಾನಿಪುರಿ. ಬೈ ಬೈ ಆಲ್.